ಅಮ್ಮ ಬಾಣಂತನದಲ್ಲಿ ಮಾಡ್ತಿದ್ದ ಸಬ್ಸಿಗೆ ಸೊಪ್ಪಿನ ಬಜ್ಜಿ ಇದು. ಬಾಣಂತಿಯರು ಮಾತ್ರ ಅಲ್ಲ, ಡಯಾಬಿಟಿಕ್ ಇರೋರು ಕೂಡ ಇದನ್ನ ಜಾಸ್ತಿ ಬಳಸಬಹುದು. ತುಪ್ಪ ಅಥವಾ ಎಣ್ಣೆಲಿ ಹಸಿ ವಾಸನೆ ಹೋಗೋ ತನಕ ಸೊಪ್ಪನ್ನ ಚೆನ್ನಾಗಿ ಹುರಿದ್ರೆ ಖಂಡಿತ ಸಬ್ಸಿಗೆ ಸೊಪ್ಪಿನ ಸ್ಮೆಲ್ಲೇ ಬರಲ್ಲ. ಅದ್ಭುತವಾಗಿರುತ್ತೆ. ಈ ಸೊಪ್ಪಲ್ಲಿ ತುಂಬಾನೇ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಕೊಲೆಸ್ಟ್ರಾಲ್, ಪೀರಿಯಡ್ ಪೇನ್ ನ ಕಡಿಮೆ ಮಾಡಿ ಡಯಾಬಿಟೀಸ್ ನು ಮ್ಯಾನೇಜ್ ಮಾಡುತ್ತೆ. ಅಷ್ಟೇ ಅಲ್ಲ, ಇಟ್ ರಿಡ್ಯೂಸಸ್ ದ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಅಂಡ್ ಸ್ಟ್ರೋಕ್. ಈ ಸೊಪ್ಪಿನ ರುಚಿಯಾದ ಬಜ್ಜಿ ಮಾಡಕ್ಕೆ ಬಾಣ್ಲಿಗೆ ತುಪ್ಪ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ನಂತರ ಜೀರಿಗೆ, ಕಾಳ್ಮೆಣಸು, ಗೋಡಂಬಿ, ಕೊಬ್ಬರಿ ತುರಿನ ಹಾಕಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಗಸಗಸೆ, ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿನ ಹಾಕಿ ಪೂರ್ತಿ ತಣ್ಣಗಾದ್ಮೇಲೆ ನೀರ್ ಹಾಕಿ ರುಬ್ಬಿಟ್ಕೊಂಡು ಅದೇ ಬಾಣ್ಲಿಗೆ ತುಪ್ಪ, ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಿ ಈರುಳ್ಳಿ ಬಾಡದ್ಮೇಲೆ ಹೆಚ್ಚಿರೋ ಸಬ್ಸಿಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊಪ್ಪನ್ನ ಚೆನ್ನಾಗಿ ತುಪ್ಪದಲ್ಲಿ ಒಂದ್ 5 ನಿಮಿಷ ಹುರ್ಕೊಂಡು ರುಬ್ಬಿರೋ ಖಾರ, ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರ್ ಹಾಕಿ ಮಿಕ್ಸ್ ಮಾಡಿ ಖಾರ ಹಸಿ ವಾಸನೆ ಹೋಗೋ ತನಕ ಇದನ್ನ ಒಂದ್ 5 ರಿಂದ 10 ನಿಮಿಷ ಕುದಿಸಿದ್ರೆ ಸಕ್ಕತ್ತಾಗಿ